ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೆಂಗಿದ್ದೀರಿ? ನಾನು ಆರಾಮ್, ನೀವೆಲ್ಲ ಆರಾಮ್ ಅನ್ಕೊತೀನಿ. ಈಗ ಬೆಳಗ್ಗೆ ತಿಂಡಿ ಆಯಿತು, ಪೂಜೆ ಆಯಿತು. ಈಗ ಬಾಗಿಲು ಪೂಜೆ ಮಾಡ್ಕೊಂಬರೋಣ. ಪೂಜೆ ಆಯಿತು, ಈಗ ಬಾಗಿಲು ಪೂಜೆ ಮಾಡ್ಕೊಂಬರೋಣ. ಮುಂಜಾನೆ ಉಪ್ಪಿಟ್ಟು ಮಾಡಿನಲ್ಲ, ಈಗ ಮಧ್ಯಾಹ್ನ ಏನು ಮಾಡಲಿ ಅಂತ ಅಮ್ಮ ಕೇಳಂಬರ್ರಿ. ಅವಾಗ ಏನೋ ಪಿಕ್ಚರ್ ನೋಡತ್ತಾರ ಅವ್ವ ಅಪ್ಪ ಇಬ್ರು ಕುಂತು. ಏನಂದ್ರೆ ಅಂತಾಳ ನಿಮ್ಗೆ ಏನು ಇಷ್ಟ ಅದು ಮಾಡು ಅಂತ. ನನಗೆ ಒಟ್ಟು ರೂಢಿನೇ ಇಲ್ಲ, ಯಾರಿಗಾರ ಕೇಳಿ ಮಾಡೋದೇ ರೂಢಿ ಐತಿ. ಈಗ ಮನ್ಯಾಗ ಯಾರೂ ಇಲ್ಲ ಅಂದ್ರೆ ನನಗೇನು ಇಷ್ಟ ಅದನ್ನ ಮಾಡ್ಕೋಬೋದು. ಮನೆಗೆ ಯಾರು ಇದ್ರು ಅಂದ್ರೆ ಅವ್ರು ಕೇಳೇ ಮಾಡ್ತೀನಿ ನಾನು. ಪ್ರಿಷಾ ಇದ್ಲು, ನನ್ನ ಮಗಳಿದ್ಲು ಅಂದ್ರೆ ಏನು ಮಾಡಲಿ ಪ್ರಿಷಾ ಅಂತ ಕೇಳೋದು. ಇಲ್ಲ ಹಸ್ಬೆಂಡ್ ಮನೇಲಿದ್ರು, ಆಫೀಸ್ ರಜಾ ಇತ್ತು ಅಂದ್ರೆ ಅವ್ರಿಗೆ ಏನು ಮಾಡಲಿ ಅಂತ ಕೇಳೋದು. ಮುಂಚೆ ನಮ್ಮ ಅತ್ತೆ ಅದು ಇದ್ರಲ್ಲ, ನಮ್ಮ ಅತ್ತೆಗೆ ನಾನು ಏನು ಮಾಡಲಿ ಅಮ್ಮ ಅಂತ ಅವರು ಅಂತಿದ್ರು, ನಿನಗೇನು ಇಷ್ಟ ಅದು ಮಾಡು ಅಂತ. ಇಲ್ಲಮ್ಮ ನೀವು ಹೇಳ್ರಿ ಇದೇ ಮಾಡು ಅಂತ, ಇದು ತರಕಾರಿ ಐತಿ ಏನು ಮಾಡಲಿ ಅಂತ, ಹಿಂಗೆ ಮಾಡು ಆಯಿತು, ಈ ತರಕಾರಿ ಇದು ಈ ಕಾಯಿಪಲ್ಯ ಇದ್ರೆ ಇದು ಮಾಡು, ಚಪಾತಿ ಮಾಡಿ ಇಲ್ಲ ರೊಟ್ಟಿ ಮಾಡಿ, ಹಿಂಗೆ ಏನಾರ ಹೇಳ್ತಿದ್ರು. ನನಗದು ರೂಢಿಯಾಗಿ ಹೋಗಿದೆ. ಈಗ ಅವಾಗೂ ಕೇಳಿ ದಿನ ಕೇಳಿನೇ ಮಾಡ್ತೀನಿ. ಅವ್ವ ಅಂತ ಏನಾರ ಮಾಡಿ ನಿಂಗೆ ಏನಿಷ್ಟ ಅಂತ ಹೇಳಿ, ಇಲ್ಲ ನಿನಗೇನಿಷ್ಟ ಹೇಳು ನಾ ಮಾಡ್ತೀನಿ ಅಂತ. ಅದನ್ನು ಇನ್ನೊಂದು ಏನು ಅನ್ನಿಸ್ತದ ಅಂದ್ರೆ, ನನ್ನ ಪರ್ಸ್ನಲ್ಲಿ ಅದು ನಾವು ಸಣ್ಣವರಿದ್ದಾಗ ನೋಡ್ರಿ, ಅವರು ಪಾಪ ಕೇಳಿನೇ ಮಾಡ್ತಿದ್ರು. ನಿಮ್ಗೇನಿಷ್ಟ ಅಂತ ಕೇಳಿನೇ ಮಾಡ್ತಿದ್ರು. ಅವ್ರು ಇಷ್ಟ ಮಂದಿ ತಿಂದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಕ್ಕೆ ಈಗೊಂದು ಚಾನ್ಸ್ ಸಿಕ್ಕದ. ಅವ್ರಿಗಂದ್ರೆ ಏನು ವೆರೈಟಿ ಏನು ಇಷ್ಟ ಇರಲ್ಲ. ಅದೇ ರೊಟ್ಟಿ ಪಲ್ಯ ಒಳಗೆ ಸ್ವಲ್ಪ ಖಾರ ಜಾಸ್ತಿ ಹಾಕವ, ಭಾಳ ಸಪ್ಪಗೆ ಮಾಡಬೇಡ, ಬಾಯಿ ರುಚಿ ಇರಲ್ಲ. ಇಲ್ಲ ಚಟ್ನಿಗಳು ಇಷ್ಟ, ಹಿಂಗೆ ಕೆಂಪು ಚಟ್ನಿ ಇಷ್ಟ, ಶೇಂಗಾ ಚಟ್ನಿ ಇಷ್ಟ, ಅಗಸಿ ಹಿಂಡಿ ಇಷ್ಟ, ಖಾರ ಹಿಂಡಿ, ಇಂಥವೆಲ್ಲ ನಾರ್ಮಲಾಗಿ ರೊಟ್ಟಿ ಪಲ್ಯ ಇಂಥವೇ ಇಷ್ಟ. ಯಾವುದು ಹೊಸದು ಯಾವುದು ಇಷ್ಟ ಆಗಲ್ಲ. ಮಸಾಲ ಜಾಸ್ತಿ ಇಷ್ಟ ಆಗಲ್ಲ. ಸ್ವೀಟ್ಸರೇ ನಾರ್ಮಲಾಗಿ ಈಗ ಶಾವ್ಗೆ ಪಾಯಸ, ಸಿರಾ ಆ ಥರ ಇಷ್ಟ ಆಗ್ತದೆ. ಬಟ್ ಈಗ ಶುಗರ್ ಬಂದಿದ್ದಕ್ಕೆ ಅದನ್ನು ಕಟ್ಟಾಗೋಗ್ಯದ. ಹಾಗಾಗಿ ಕೇಳಿನೇ ಮಾಡೋಣ. ಈಗೇನು ಮಾಡೋಣ ಅಂತ ಕೇಳಿ ಆಮೇಲೆ ಮಾಡೋಣ. ಕೇಳ್ತೀನಿ. ಈಗ ಏನು ಮಾಡಮ್ಮ ಈಗ ಮಧ್ಯಾಹ್ನ? ಮಲ್ಕೊ ಏನು ಮಾಡಿ ನೋಡು. ಹಾಂ, ಏನಂದ್ರೆ ಪಾಲಕ್, ಸಬ್ಸಿ ಪಲ್ಯ, ಮೆಂತ್ಯ ಪಲ್ಯ ಮತ್ತು ಕ್ಯಾಬೇಜ್ ಇವೆಲ್ಲ ಅದ. ನಿನ್ಗೇನು ಇಷ್ಟ ಹೇಳಿ ಮಾಡ್ತೇನೆ. ನೋಡಪ್ಪ, ಅನ್ನಕ್ಕೂ ಆಗ್ತದೆ, ಚಪಾತಿಗಳು ಆಗ್ತದೆ. ಪಾಲಕ್ ಬೇಳೆ ಹಾಕಿ ಪಾಲಕ್ ಪಲ್ಯ ಮಾಡಿ. ಹಾಂ, ಪಾಲಕ್ ಗಟ್ಬಾಳಿ ಥರನ? ಗಟ್ಟಿ ಬೆಳಿತಾರೆ. ಆಯಿತು. ಅನ್ನಕ್ಕೆ ಆಗ್ತದೆ. ಚಪಾತಿ ಮಾಡಲ ರೊಟ್ಟಿ ಮಾಡಲ? ಚಪಾತಿ ಮಾಡಿ. ಹಾಂ ಆಯಿತು. ರೊಟ್ಟಿ ಚಂದ ಬರಲಿಲ್ಲ. ಅವ್ವ ಅಪ್ಪಗ ಈಗ ಹಣ್ಣು ಕೊಡಮು. ಡಾಕ್ಟ್ರ್ ಹಣ್ಣು ಕೊಡು ಅಂತ ಹೇಳ್ಯಾರ. ಅಂದರೆ ಎಲ್ಲ 2 ಪೀಸೇ ತಿನ್ಬೇಕಂತ ಹೇಳ್ಯಾರ. ಶುಗರ್ ಐತಲ್ಲ ಅದಕ್ಕೆ. ಇವು ನೀಲ್ದ ಹಣ್ಣು ತಿನ್ಬೋದು. ಇವು ಎಲ್ಲನೂ 2 4 ಪೀಸ್ ಅಷ್ಟೇ ಕೊಡ್ರಿ ಅಂತ ಅಪ್ಪನೂ ಕುಂತಾರಲ್ಲ, ಅದಕ್ಕೆ ತಿನ್ನಲಿ ಅಂತ. ಬರ್ರಿ, ಈಗ ಅವ್ವ ಹೇಳಿದ್ಲು ಪಾಲಕ್ದು ಗಟ್ಬೇಳೆ ಮಾಡಂತ ಹೇಳಿ. ಅಂದ್ರೆ ಪಾಲಕ್ ದಾಲ್ ಅನ್ನ ಜೊತೆನೇ ಆಗ್ತದೆ ಮತ್ತು ಚಪಾತಿ ಜೊತೆನೂ ಆಗ್ತದೆ. ಅದಕ್ಕೆ ಪಾಲಕ್ ಸೋಸ್ಲಾಗತ್ತೀನಿ. ಪಾಲಕ್ ದಾಲ್ ಎಲ್ಲರಿಗೂ ಗೊತ್ತಿರ್ತದೆ, ಕಾಮನ್ ಆಗಿ. ತೋರಿಸ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ. ಎಲ್ಲ ಕುಕ್ಕರ್ನ ಹಾಕಿ ಒಂದು 2 3 4 ವಿಸಿಲ್ ಹೊಡಿಸಿದ್ರೆ ಈಸಿ. ಅದು ಎಲ್ಲಿಗಾದರೂ
ಟ್ರಿಪ್ಪುದು ಒನ್ ಡೇ ಹೋಗೋದಿತ್ತಂದ್ರೆ ಅದು ಚಪಾತಿ ಕಟ್ಕೊಂಡು ಹೋಗೋದು. ನಮ್ಮ ಕಡೆ ಗಟ್ಬೇಳಿ ಭಾಳ, ಅದ್ರೊಳಗೆ ಪಾಲಕ್ ಹಾಕಿ ಮಾಡಲ್ಲ, ಬರೀ ಬ್ಯಾಳಿ ಹಾಕಿ ಮಾಡ್ತಾರೆ. ನಾ ಏನರ ಸೊಪ್ಪು ತಿನ್ಬೇಕಲ್ಲ, ಬರೀ ಹಾಗೆ ಆಗ್ತದೆ ಅಂತ ಹೇಳಿ ಪಾಲಕ್ ಹಾಕಿ ಮಾಡಾಕತ್ತೀನಿ. ಆಕಿನೂ ಅವನು ಪಾಲಕ್ ಹಾಕಿ ಮಾಡಂದ್ರೆ ಅದಕ್ಕೆ ಸೋಸಾಕತ್ತೀನಿ, ನಿಮ್ಗೆ ತೋರಿಸ್ತೀನಿ. ಈಗ ಪಾಲಕ್ ದಾಲ್ ಅಂದರೆ ಪಾಲಕ್ ಗಟ್ಬೇಳಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದು ಪಾಲಕ್ಕು ಮತ್ತು ಕೊತ್ತಂಬರಿ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡೀನಿ. ಇದು ತೊಗರಿಬೇಳೆ ತೊಳೆದಿಟ್ಕೊಂಡೀನಿ. ಜೀರಿಗೆ ಅದ, ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ಕೊತೀವಿ ಅಷ್ಟು ಚಲೋ. ಮತ್ತು ಹುಣಸೆ ಹಣ್ಣು, ಉಪ್ಪು, ಇದು ಎಣ್ಣೆ, ಇಲ್ಲೆಲ್ಲ ಖಾರ ಅರಿಶಿನ ಅದೆಲ್ಲ ಐತಿ. ಏನಂದರೆ ಇದಕ್ಕೆ ನಾನು ಕುಕ್ಕರ್ ಇಟ್ಕೊಂಡೀನಿ. ಬ್ಯಾಳಿ ಹಾಕ್ತೀನಿ. ಆಮೇಲೆ ಇದು ಸೊಪ್ಪೇನಿರ್ತದೆ ನೋಡು, ಎಲ್ಲ ಸೊಪ್ಪು ಹಾಕ್ತೀವಿ. ಮ್ಯಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು, ಜೀರಿಗೆ ಹಾಕ್ಕೊಳ್ಳೋದು, ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಮ್ಯಾಗ ಖಾರ ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿ ಕ್ಲೋಸ್ ಮಾಡಿಬಿಡೋದು. ಲಿಡ್ ಕ್ಲೋಸ್ ಮಾಡಿ ಒಂದು 4-5 ಸೀಟಿ ಹೊಡೆಸ್ಬಿಟ್ರೆ ಗಟ್ಬೇಳೆ ರೆಡಿ. ಅದಕ್ಕೆ ನಾವು ಮ್ಯಾಗ ಇದೇನು ಇದಕ್ಕೀಗ ಪಾಲಕ್ ಮತ್ತು ಕರಿಬೇವು, ಕೊತ್ತಂಬರಿ ಇದ್ರೊಳಗಡೆನೇ ಹಾಕ್ಬಿಡೋದು. ಹಾಗೆ ತಳಗೆ ಬೇಳೆ ಇದೆ, ಸ್ವಲ್ಪ ನೀರು ಐತಿ, ಮ್ಯಾಗ ಪಾಲಕ್ ಅದು ಕಟ್ ಮಾಡ್ಕೊಂಡಿದ್ದು ಸೊಪ್ಪು ಹಾಕ್ಕೊಂಡೀನಿ. ಅದ್ರ ಮ್ಯಾಗ ಏನು ಮಾಡ್ತೀನಿ ನಾನು, ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಲ್ಲ ಹಿಂಗೆ ಹಾಕ್ಕೊತೀನಿ. ಅದಕ್ಕೇನು ಒಗ್ಗರಣೆ ಕೊಟ್ಕೊಳ್ಳೋದಿಲ್ಲ. ಇದಾಯ್ತಾ? ಆಮೇಲೆ ನಿಮ್ಗೆ ಜೀರಿಗೆ ಎಷ್ಟು ಬೇಕೋ ಜೀರಿಗೆ ಹಾಕೋರಿ. ಆಮೇಲೆ ಇದು ಹುಣಸೆ ಹಣ್ಣು ಏನೈತಲ್ಲ, ಇದು ಹುಣಸೆ ಹಣ್ಣು ಹಿಂಗೆ ಎಲ್ಲ ಹಂಗೆ ಹಾಕೊಂಬಿಡೋದು. ಆಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋರಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಮತ್ತು ಹಾಕೋಬೋದು. ಇದು ಉಪ್ಪು ಆಯಿತಾ? ಈಗ ಅರಿಶಿನ ಆಯಿತಾ? ಈಗ ರೆಡ್ ಚಿಲ್ಲಿ ಪೌಡರ್, ನಮ್ಗೆ ಎಷ್ಟು ಬೇಕಷ್ಟು ಖಾರ. ಕಡಿಮೆ ಆಯಿತು ಅಂದ್ರೂ ಖಾರ ಉಪ್ಪ ಮ್ಯಾಗ ಹಾಕೋಬೋದು. ಅಯ್ಯೋ, ಈಗೇನೋ ಸ್ಟೋನು ಆನ್ ಮಾಡಿಲ್ಲ ನೋಡು. ಇದು ಹಾಕ್ಕೊಂಡ್ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಅದಾವಲ್ಲ, ಬೇಕಂದ್ರೆ ಇನ್ನೊಂದು ಚೂರು ನೀರು ಹಾಕ್ಕೊತೀನಿ ನಾನು. ಮತ್ತು ಹೊತ್ತಿಗಿತ್ತು ಅದಕ್ಕೆ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಡೋಣ. ನಮ್ಮದು ಗಟ್ಬೇಳೆ ರೆಡಿ, ಪಾಲಕ್ ಗಟ್ಬೇಳೆ ರೆಡಿ. ಇಲ್ಲ ಪಾಲಕ್ ದಾಲ್ ಏನ್ರಿ ದಾಲ್ ಅಂದ್ರೆ ಭಾಳ ತಿಳಿ ಆಗ್ತದೆ. ಇದು ನೋಡಮ್ಮ, ನೀರು ಭಾಳ ಆಯ್ತಂದ್ರೆ ತಿಳಿ ಆಗ್ತದೆ, ಇಲ್ಲ ಅಂದ್ರೆ ಗಟ್ಟಿ ಆದ್ರೆ ಗಟ್ಬೇಳೆ. ಹಂಗೆ ಇದು ರೊಟ್ಟಿ ಜೊತೆನೂ ಚಲೋ ಮಸ್ತ್ ಚಲೋ ಆಗ್ತದೆ. ರೊಟ್ಟಿನೂ ಚಪಾತಿನೂ, ನೀವು ವೈಟ್ ರೈಸ್ ಜೊತೆನೂ ತುಪ್ಪ, ಇದು ಬೇಳೆ, ಬಿಸಿ ಅನ್ನ ಮಸ್ತ್ ಅನ್ನಿಸ್ತದೆ. ಮುಚ್ತೀನಿ ಈಗ, ನಿಂದ್ರೆ ಒಂದು ಸೆಕೆಂಡ್. ಈಗ ಆನ್ ಮಾಡಿದೆ. ಇದನ್ನೇನು ಇದು ಮಾಡೋದು ಬೇಡ, ಕ್ಲೋಸ್ ಮಾಡಿಬಿಡ್ತೀನಿ. ಕ್ಲೋಸ್ ಮಾಡಿ ಆದಮೇಲೆ ತೋರಿಸ್ತೀನಿ ನಾನು. ಈಗ ಅಕ್ಕಿ ತೊಳೆದಿಟ್ಟಿನಿ, ಹಿಟ್ಟು ಕಲಿಸ್ಬೇಕು ಈಗ ನಾನು ಚಪಾತಿ ಹಿಟ್ಟಿಗೆ. ಈಗ ಇದು ಓಪನ್ ಮಾಡಿದೆ. ನಮ್ಮ ಗಟ್ಬೇಳೆ ರೆಡಿ. ಇದು ಚೆಂದಾಗಿ ಮುಗಿಸ್ಬೇಕು. ಇದು ಅನ್ನಕ್ಕೂ ಆಗ್ತದೆ, ಚಪಾತಿಗೂ ಆಗ್ತದೆ. ಈಗ ಇದನ್ನು ತೆಗೆದು ಅಕ್ಕಿ ತೊಳೆದಿಟ್ಟಿದ್ದೆ, ಅಕ್ಕಿ ಅನ್ನಕ್ಕಿಟ್ಟು ಹಾಗೆ ಚಪಾತಿ ಹಿಟ್ಟು ಕಲಸಿಟ್ಟಿನಿ, ಚಪಾತಿ ಮಾಡಬೇಕು. ಬರ್ರಿ ಈಗ ಅವಾಗ ಊಟ ಕೊಡಮ್ಮ. ಚಪಾತಿ ಮಾಡೀನಿ. ಇದು ಹೆಸರುಬೇಳೆ ಕೋಸಂಬರಿ, ಇದು ಕಡಲೆಬೇಳೆ ಕೋಸಂಬರಿ, ಮತ್ತು ಇದು ದಾಲ್. ಅನ್ನ ಇನ್ನು ಕುಕ್ಕರ್ ಬಿಡಬೇಕು. ಒಂದು ಚಪಾತಿ ಊಟ ಮಾಡಲಿ, ಅಲ್ಲಿ ತನಕ ಕುಕ್ಕರ್ ಬಿಡ್ತದೆ. ಅಪ್ಪಗೂ ಪ್ಲೇಟ್ ಬಡಿಸ್ತೀನಿ. ಬರ್ರಿ ಈಗ ಅವು ಹಾಕ್ಕೊಡೋಣ.
ಬಂದ್ವಿ ನಮ್ಮ ಪಾಪ ಸ್ಕೂಲಿಂದ. ಅಲ್ಲಿ ಗುಂದಮ್ಮ ಐ ಡಿ ಕಾರ್ಡ್ ಬಂತು. ರಾಂಗ್ ಬಂತು. ರಾಂಗ್ ಬಂತ. ಬಾಕ್ಸ್ ಖಾಲಿ ಮಾಡಿ. ಹಾಂ ಇವತ್ತು ಅಮಾವಾಸ್ಯೆ. ಹಾಂ ಬಾಕ್ಸ್ ಖಾಲಿ ಮಾಡಿರಿ ಕರ್ರಿ. ಎಸ್ ಹೆಂಗಿತ್ತ ಸ್ನ್ಯಾಕ್ಸ್? ಚಲೋ ಐತಿ. ಮತ್ತು ಬಾಕ್ಸ್ ಲಂಚ್ ಅದಕ್ಕೆ ಕೇಳಿದೆ ಖಾಲಿ ಮಾಡಿಯೇ ಇಲ್ಲ ಅಂತ. ಓಕೆ ಇಟ್ಬಿಟ್ಟು ಬಾ. ಚಪಾತಿ ಅನ್ನ ಎರಡು ಊಟ ಮಾಡ್ತಿ, ಸ್ವಲ್ಪ ಇಲ್ಲ ಅದೆಲ್ಲ ಸಾಯಂಕಾಲ ಪ್ರಶ್ನೆ. ಬರೀ ಅದೇ ಅಂದರೆ ಹೆಂಗೆ? ದೇವ್ರ ಮುಂದೆ ದೀಪ ಹಚ್ಚಿದೆ. ಟೈಮು 6:30 ಆಗ್ಲಿಕ್ಕತ್ತದ. ಚಹಾ ಕೆಟ್ಟೀನಿ, ಹಾಲು ಕಾಸಕ್ಕಿಟ್ಟೀನಿ, ಚಹಾ ಕೆಟ್ಟೀನಿ. ಈಕಿ ನೋಡ್ರಿ ಸ್ಕೂಲಿಂದ ಬಂದಾಗ ನಡೆದು ಫ್ರೆಂಡ್ಸ್ ಜೊತೆ ಆಟ ಆಡಿದ್ದಾಯಿತು. ಆಮೇಲೆ ಏನು ವಡಾಪಾವ್ ತಿನ್ಬೇಕು ಅನ್ಸಿತ್ತಂತ ಹೋಗಿ ತೊಗೊಂಡು ಬಂದ್ವಿ. ಬರೀ ಇದೆ ಮಾಡಿ. ಹೋಮ್ವರ್ಕ್ ಏನೈತಿ? ಟಿಶ್ಯೂ ತಳಗಿಡ್ಬೇಡ. ಇಲ್ಲಿ ಪ್ಲೇಟ್ ತಗೋ ತಿಂದು. ಹಾಂ ಆಯಿತು, ತಿಂದು ಏನು ಮಾಡಬೇಕು? ಹೋಮ್ವರ್ಕ್ ಮುಗಿಸ್ಬೇಕಾಯ್ತಾ? ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.